ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಂದೆ ತಾಯಿಯ ಪರಿಸ್ಥಿತಿ, ಮನಸ್ಥಿತಿ ಯಾವ ರೀತಿ ಇದೆ ಎಲ್ಲವನ್ನ ಕೂಡ ಫಾಲೋ ಅಪ್ ಮಾಡ್ತೀವಿ. ನಿಮ್ಮ ಮುಂದೆ ಆ ಮಾಹಿತಿನ ಇಡುವ ಪ್ರಯತ್ನ ಕೂಡ ಮಾಡ್ತೀವಿ. ಮುಂದಿನ ಸುದ್ದಿಗೆ ಹೋಗೋಣ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಒಬ್ಬ ಸಂತ್ರಸ್ತೆಯು ದೂರು ಕೊಡೋದಕ್ಕೆ ಮುಂದಾಗಿಲ್ವಂತೆ. ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಲಭ್ಯವಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಹೇಳಿಕೆ ಇದು. ಸಿವಿಲ್ ಉಡುಗೆಯಲ್ಲಿದ್ದ 3 ಪುರುಷರಿಂದ ಒತ್ತಡ ಹಾಕಲಾಗಿದೆ ಅನ್ನುವಂತಹ ವಿಚಾರ. ಕರ್ನಾಟಕ ಪೊಲೀಸ್ ಅಂತ ಹೇಳ್ಕೊಂಡಿದ್ರಂತೆ 3 ಒತ್ತಡ ಹೇರೋದಕ್ಕೆ ಯತ್ನಿಸಿದ್ದಾಗಿ ಮಹಿಳೆಯೊಬ್ಬರು ಆರೋಪ ಮಾಡಿದ್ದಾರೆ. ಸುಳ್ಳು ದೂರು ನೀಡೋದಕ್ಕೆ ಒತ್ತಾಯ ಮಾಡಿದ್ದಾಗಿಯೂ ಕೂಡ ಗಂಭೀರ ಆರೋಪ ಒಬ್ಬ ಮಹಿಳೆಯಿಂದ. ಮತ್ತೊಬ್ಬ ಮಹಿಳೆಯಿಂದಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಯಾರೋ 3 ಬರ್ತಾರೆ, ಒತ್ತಡ ಹಾಕ್ತಾರೆ, ನೀವು ಕೇಸ್ ದಾಖಲು ಮಾಡಬೇಕು ಅಂತಾರೆ. ಇಂಥದ್ದೊಂದು ಆರೋಪ ಮಹಿಳೆಯಿಂದ. ಒಂದು ಕಡೆ SIT ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಚುರುಕುಗೊಳಿಸಿದೆ. ಮತ್ತೊಂದು ಕಡೆ ಹೆಲ್ಪ್ ಲೈನ್ ನಂಬರ್ ಅನ್ನ ತೆರೆದಿದೆ. ಅನೇಕ ಸಂತ್ರಸ್ತೆಯರಿದ್ದಾರೆ, ಕಾಂಟ್ಯಾಕ್ಟ್ ಮಾಡಬಹುದು, ದೂರುಗಳು ಬರಬಹುದು ಅಂತ. ಆದ್ರೆ ಇಲ್ಲಿ ನೋಡಿ, ಈ ಇಡೀ ಪ್ರಕರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅಂದ್ರೆ, ಒಬ್ಬ ಮಹಿಳೆ ಮುಂದೆ ಬಂದು ಹೇಳೋದು, ಯಾರೋ 3 ಬಂದು ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಸುಳ್ಳು ಕೇಸ್ ದಾಖಲು ಮಾಡೋದಕ್ಕೆ ಒತ್ತಡ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆಯುತ್ತಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಈ ಪ್ರಕರಣಕ್ಕೆ ಮಹತ್ವದ ತಿರುವು ನೀಡಿದೆ. ಸುಳ್ಳು ದೂರು ನೀಡುವಂತೆ ಸಂತ್ರಸ್ತೆಯೊಬ್ಬರ ಮೇಲೆ ಒತ್ತಡವಿತ್ತ. ಸಿವಿಲ್ ಡ್ರೆಸ್ನಲ್ಲಿ ಬಂದವರು ಬೆದರಿಕೆ ಒಡ್ಡಿದ್ರ. ಆಯೋಗ ನೀಡಿದ ಅಧಿಕೃತ ಹೇಳಿಕೆಯಲ್ಲಿರುವ ಗಂಭೀರ ಆರೋಪಗಳ ವರದಿ ಇಲ್ಲಿದೆ. ಪ್ರಜ್ವಲ್ ವಿರುದ್ಧ ದೂರು ನೀಡಲು ಒತ್ತಡ, ಅಪರಿಚಿತ ನಂಬರ್ಗಳಿಂದ ಕರೆ, ಬೆದರಿಕೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮಹಿಳೆಯರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಸುಳ್ಳು ದೂರು ನೀಡುವಂತೆ ಬೆದರಿಕೆ ಒಡ್ಡಲಾಗ್ತಾ ಇದೆ. ಎಂಥದೊಂದು ಗಂಭೀರ ಆರೋಪವನ್ನ ಹೊರಸಿರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರಕರಣಕ್ಕೆ ಅನಿರೀಕ್ಷಿತ ಟ್ವಿಸ್ಟ್ ನೀಡಿದೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಆಯೋಗವು ಪೆನ್ ಡ್ರೈವ್ ಕೇಸ್ನಲ್ಲಿ ಒಬ್ಬ ಸಂತ್ರಸ್ತೆಯು ದೂರು ಕೊಡಲು ಮುಂದಾಗಿಲ್ಲ ಅಂತ ಹೇಳಿದೆ. ಅಲ್ಲದೆ ಕರ್ನಾಟಕ ಪೊಲೀಸರು ಅಂತ ಹೇಳಿಕೊಂಡು 3 ಒತ್ತಡ ಹೇರಿದ್ದಾಗಿ ಮಹಿಳೆಯೊಬ್ಬರ ಆರೋಪವನ್ನ ಉಲ್ಲೇಖಿಸಿದೆ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ನೀಡಲು ಒತ್ತಡ ಹೇರಲಾಗಿದೆಯಂತೆ. ಪೊಲೀಸರು ಎಂದು ಹೇಳಿಕೊಂಡು ಸಿವಿಲ್ ಡ್ರೆಸ್ನಲ್ಲಿ ಬಂದಿದ್ದ 3ರಿಂದ ಒತ್ತಡವನ್ನ ಹೇರಿರುವಂತಹ ಆರೋಪ ಸದ್ಯ ಕೇಳಿಬಂದಿದೆ. ಅಪರಿಚಿತ ನಂಬರ್ಗಳಿಂದ ಕರೆ ಬಂದಿದ್ದು, ದೂರು ನೀಡುವಂತೆ ಬೆದರಿಕೆಯನ್ನ ಒಡ್ತಾ ಇದ್ರು. ಸಂತ್ರಸ್ತೆ ತನಗೆ ಹಾಗೂ ಕುಟುಂಬಕ್ಕೆ ರಕ್ಷಣೆಯನ್ನ ಕೋರಿದ್ದಾರೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗವು ಉಲ್ಲೇಖಿಸಿದೆ. ಮಹಿಳೆಯೊಬ್ಬರ ಹೇಳಿಕೆಯನ್ನು ಆಧರಿಸಿ ಪ್ರಕಟಣೆ ಹೊರಡಿಸಿರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗವು ಮತ್ತು ಒಂದು ಗಂಭೀರ ಆರೋಪವನ್ನ ಮಾಡಿದೆ. 700 ಮಹಿಳೆಯರಿಂದ ಆನ್ಲೈನ್ ದೂರು ಬಂದಿದ್ದು, ಎಲ್ಲರೂ ಕೂಡ ಒಂದೇ ಸಂಘಟನೆಯ ಕಾರ್ಯಕರ್ತರು. ಈ ವಿಚಾರದಲ್ಲಿ ಪ್ರಾಥಮಿಕ ದೂರುದಾರರಿಗೆ ನೇರ ಸಂಬಂಧವಿಲ್ಲ ಅಂತ ಆರೋಪಿಸಲಾಗಿದೆ. ಮಹಿಳೆಯರ ವಿರುದ್ಧ ದೌರ್ಜನ್ಯವನ್ನ ಯಾವುದೇ ರೀತಿಯಲ್ಲೂ ಒಪ್ಪಲು ಸಾಧ್ಯವಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೂ ಸ್ವಯಂ ಪ್ರೇರಿತವಾಗಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಮಹಿಳಾ ಆಯೋಗ ಹೇಳಿದೆ. ಒಟ್ನಲ್ಲಿ ಇಡೀ ಪ್ರಕರಣಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಹೊಸದೊಂದು ತಿರುವನ್ನ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.